ಹೆಣ್ಣು ಮಕ್ಕಳಿಗೆ ಬ್ರಾ ಅರ್ಥ ಗೊತ್ತಿಲ್ಲ. ಮಹಿಳೆಯರ ಒಳ ಉಡುಪು BRAನ ಪೂರ್ಣ ರೂಪ ಏನು ಗೊತ್ತೇ? ನೀವು ತಲೆ ಕೆಡ್ಸ್ಕೊಳ್ತಿದ್ದೀರಾ? ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಬಹುತೇಕರಿಗೆ ಇದರ ಅರ್ಥ ಗೊತ್ತಿಲ್ಲ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ. ಎಲ್ಲರೂ ಕೂಡ ಈ ವಿಡಿಯೋನ ತಪ್ಪದೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಶುರು ಮಾಡೋಣ ಬನ್ನಿ. ತಿಳಿಯುವುದಕ್ಕೆ ಕೊನೆಯೇ ಇಲ್ಲ. ನಮ್ಮ ಸುತ್ತಲಿನ ಎಲ್ಲವೂ ನಮ್ಮ ಜ್ಞಾನಕ್ಕೆ ಮೀರಿದ ಅದ್ಭುತ ಮಾಹಿತಿಯಿಂದ ಸುತ್ತುವರಿದಿದೆ. ಬಹಳಷ್ಟು ವಿಷಯಗಳ ಬಗ್ಗೆ, ಪ್ರಶ್ನೆಗಳ ಬಗ್ಗೆ ಉತ್ತರ ತಿಳಿದರೆ ನಮಗೆ ಆಶ್ಚರ್ಯವಾಗದೇ ಇರಲಾರದು. ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಅನೇಕ ಸ್ಪರ್ಧೆಗಳಲ್ಲಿ ಬರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತೆರವುಗೊಳಿಸಲು ಇವುಗಳನ್ನ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಕೆಲವೊಮ್ಮೆ ನಾವು ಉತ್ತರವನ್ನ ತಿಳಿದಿರಬಹುದು, ಆದ್ರೆ ನಾನು ತಲೆ ಕೆಡಿಸ್ಕೊಳ್ಳದೆ ಕಾರಣ ನನಗೆ ತಿಳಿದಿರುವ ವಿಷಯಗಳಿಗೆ ಉತ್ತರಿಸುವಲ್ಲಿ ನಾನು ತಪ್ಪುಗಳನ್ನ ಮಾಡ್ತೀನಿ. ಇಂದು ಈ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಯು ಪರಿಚಿತವಾಗಿದೆ, ಆದರೆ ಉತ್ತರವು ಅನೇಕರಿಗೆ ತಿಳಿದಿಲ್ಲ. ಹೆಚ್ಚಿನ ಜನರು ಈ ಉತ್ತರವನ್ನ ತಪ್ಪಾಗಿ ಗ್ರಹಿಸ್ತಾರೆ ಅಂತಲೇ ಹೇಳಬಹುದು. ಮಹಿಳೆಯರ ಒಳ ಉಡುಪು ಬ್ರಾ ಅಥವಾ ಬ್ರಾಸಿಯರ್ನ ಪೂರ್ಣ ಅರ್ಥವೇನು? ಈ ಉಡುಗೆ ಪ್ರೌಢಾವಸ್ಥೆಯಿಂದಲೂ ಹುಡುಗಿಯರ ದೈನಂದಿನ ಒಡನಾಡಿಯಾಗಿದೆ. ಆದರೆ ಬಹುತೇಕರಿಗೆ BRAಗೆ ಪೂರ್ಣ ರೂಪ ಇದೆ ಅಂತಲೇ ಗೊತ್ತಿಲ್ಲ. ಸ್ತನದ ಸೌಂದರ್ಯವನ್ನ ಹಾಗೆ ಇಡಲು ಒಳ ಉಡುಪು ಅತ್ಯಗತ್ಯ ಎಂಬುದರಲ್ಲಿ ಸಂದೇಹವಿಲ್ಲ. ಹಾಗಾದ್ರೆ ಬ್ರಾ ಪೂರ್ಣ ರೂಪ ಏನು ಎಂದು ಎಂದಾದ್ರೂ ನೀವು ಯೋಚನೆ ಮಾಡಿದ್ದೀರಾ? ಬ್ರಾ ಪದವು ಬ್ರಾಸಿಯರ್ನಿಂದ ಬಂದಿದೆ. ಬ್ರೇಸಿಯಾ ಎಂಬುದು ಫ್ರೆಂಚ್ ಪದ. BRAನ ಪೂರ್ಣ ರೂಪ ಬ್ರೀಸ್ಟ್ ರೆಸ್ಟಿಂಗ್ ಏರಿಯಾ, ಅಂದ್ರೆ ಸ್ತನ ವಿಶ್ರಾಂತಿ ಸ್ಥಳ ಎಂದರ್ಥ. ಹಿಂದೆ ಬ್ರಾಗಳನ್ನ ಬಟ್ಟೆಯಿಂದ ಮಾತ್ರ ಮಾಡಲಾಗ್ತಿತ್ತು. ಈಗ ಪ್ಯಾಡ್ನಿಂದ ಅಪ್ ಶೋಲ್ಡರ್, ಪುಷ್ ಅಪ್ ಬ್ರಾಗಳು ವಿಭಿನ್ನ ರೀತಿಯ ಬ್ರಾಗಳಾಗಿವೆ. ತಜ್ಞರ ಪ್ರಕಾರ ರಾತ್ರಿ ಮಲಗುವಾಗ ಪುಷ್ ಅಪ್ ಬ್ರಾ ಅಥವಾ ಟೈಟ್ ಬ್ರಾಗಳನ್ನ ಧರಿಸಬೇಡಿ. ಹಗುರವಾದ ಕಾಟನ್ ಬ್ರಾದಲ್ಲಿ ಮಲಗುವುದು ಉತ್ತಮ ಮತ್ತು ಹೆಚ್ಚು ಆರಾಮದಾಯಕವಾಗಿರುತ್ತೆ.